ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಸೊ ನಾನು ಉಳ್ಕೊಂಡಿರೋದು ಒಂದು ಹೋಟ್ಲಲ್ಲಿ. ಸೊ ಅದಕ್ಕೋಸ್ಕರ ಹೋಟ್ಲಿಂದಾನೇ ವಿಡಿಯೋನ ಶುರು ಮಾಡಿದ್ದೀನಿ. ಲೆಟ್ಸ್ ಗೋ. ಇವರು ಸಂತು. ಸೊ ಇಲ್ಲೊಂದು ಬೈಕಿದೆ, ಅವ್ರದ್ದು ಡಾಮಿನೋರು. ಇದು ಬಂದುಬಿಟ್ಟು ನನ್ನ ಗೆಳೆಯನ ಬೈಕಿದು. ಸೊ ಅವರು ಊರಿಗೆ ಹೋಗಿದ್ದಾರಂತ, ಸೊ ನಾನು ಓಡಿಸ್ತಾ ಇದ್ದೀನಿ. ಬನ್ನಿ, ಓಡಿಸ್ತಾ ಮಾತಾಡೋಣ. ಎದ್ದೇಳಪ್ಪ ಎದ್ದೇಳು, ಸಾಕು. ನೋಡಿ ಮುಂಬೈ ಬೆಕ್ಕ ಹೆಂಗಾಗಿದೆ, ತಿಂದು ಡುಮ್ಮ ಆಗಿದೆ. ಹೊಡನ್ವಾ? ಸ್ನೇಹಿತರೆ, ನಿಮ್ಮ ಲೈಫು ತುಂಬ ಕಷ್ಟದಲ್ಲಿದ್ದೀರಾ ಅಂದ್ಕೊಂಡ್ರೆ ಇವ್ರನ್ನ ನೋಡಿ. ರೋಡ್ ಪಕ್ಕದಲ್ಲಿ ಮಲ್ಕೊಂಡಿದ್ದಾರೆ, ರೋಡ್ ಪಕ್ಕದಲ್ಲೇ ಊಟ ಮಾಡ್ತಾರೆ. ಇವಾಗ ಬೇಸಿಗೆ ಕಾಲ ಹೆಂಗೋ, ಮಳೆಗಾಲ ಬಂದರೆ ಎಲ್ಲಿ ಮಲ್ಕೋತಾರೆ, ಹೆಂಗಿರ್ತಾರೆ ಪಾಪ. ಹಂಗಂತ ಬೇಸಿಗೆ ಕಾಲ ಏನು ಅವ್ರಿಗೇನು ಒಳ್ಳೆ ಖುಷಿ ಕೊಡುತ್ತಂತಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಮುಂಬೈನಲ್ಲಿ. ಯಪ್ಪ ದೇವ್ರೆ, ಅವ್ರನ್ನ ನೆನೆಸ್ಕೊಂಡ್ರೆ ನಾವು ಎಷ್ಟೋ ಪಾಡು ಬೆಟರು. ನಮಗೆ ಮಲಗೋಕ್ಕೆ ಜಾಗ ಇದೆ, ತಿನ್ನೋಕ್ಕೆ ಟೈಮಿಗೆ ಊಟ ಸಿಗುತ್ತೆ. ಏನು ಇಷ್ಟಪಟ್ಟಿದ್ದೀನಿ ತಿನ್ಬೋದು ನಾವು. ಆಮೇಲೆ ಮಾಡೋಕ್ಕೊಂದು ಕೆಲಸ ಇದೆ, ಇಷ್ಟು ಅಂತ ಒಂದು ಸಂಬಳ ಬರುತ್ತೆ, ತುಂಬ ಇದೆ ನಮ್ಮ ಹತ್ರ. ಅವ್ರನ್ನೆಲ್ಲ ನೋಡಿ ನಾವು ಜೀವನ ಮಾಡಬೇಕು. ಅದಕ್ಕೆ ದೇವರು ಎಲ್ಲ ಕೊಟ್ಟಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸುಮ್ಮನೆ ನಾವು ಬೇರೆದವ್ರು ನೋಡ್ತೀವಿ, ನನ್ನ ಹತ್ರ ಅದಿಲ್ಲ ಇದಿಲ್ಲ, ನನಗೆ ಅದು ಬೇಕು ಇದು ಬೇಕು. ಕೆಲವೊಬ್ರಿಗೆ ದುಡ್ಡಿರುತ್ತೆ, ಹೆಲ್ತ್ ಇರಲ್ಲ. ಕೆಲವೊಬ್ರಿಗೆ ಹೆಲ್ತ್ ಚೆನ್ನಾಗಿರುತ್ತೆ, ದುಡ್ಡಿರಲ್ಲ. ಇವ್ರಿಗೆ ಎರಡು ಚೆನ್ನಾಗಿರುತ್ತೆ, ಇನ್ನೇನೋ ಇರಲ್ಲ. ಭಾರಿ ಕಷ್ಟ. ಅದಕ್ಕೆ ಬೇರೆದವ್ರನ್ನ ಕಂಪೇರ್ ಮಾಡಿಕೊಂಡು ಜೀವನ ಮಾಡಬಾರ್ದು. ಸೊ ದೇವರು ನಮ್ಗೇನು ಕೊಟ್ಟಿರ್ತಾರಲ್ಲ ಅದರಲ್ಲಿ ಇದ್ಕೊಂಡು ಮಜಾ ಮಾಡಬೇಕು. ಏನಂತೀರ? ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ. ಯಾಕೆ ಇಂಡಿಕೇಟರ್ ಹಚ್ಕೊಂಡು ಓಡಿಸ್ತಿದ್ದಾನೆ ಗೊತ್ತಾಗಿಲ್ಲ ಅನಿಸುತ್ತೆ ಅವನಿಗೆ. ಸೊ ಹಳೆ ವಿಡಿಯೋದಲ್ಲಿ ನೀವು ನೈಟ್ ರೈಡ್ ಮಾಡಿದ್ದೆ, ಅದನ್ನು ನೋಡಿದ್ದೀರಾ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಂಡಿಕೇಟರ್ ಆಫ್ ಮಾಡ್ಬೇಕಾ? ಆಮೇಲೆ ಇವಾಗ ಬೆಳಕಿದೆ ಅರೌಂಡ್. ಇವಾಗ ಟೈಮ್ ಬಂದುಬಿಟ್ಟು ಟೈಮ್ ಎಷ್ಟಪ್ಪ? 6:40. ಸೊ ನನ್ನ ಕೆಲಸ ಶುರುವಾಗೋದು ಬೆಳಗ್ಗೆ 7 ಗಂಟೆಗೆ. ಸೊ ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಇದೆ. ಅರ್ಧ ಗಂಟೆ ಮುಂಚೆ ಮನೆ ಬಿಟ್ಟರು ಸಾಕು. ಸೊ ರೀಚ್ ಆಗ್ತೀನಿ. ನನಗೆ ಒಂದು 20 ನಿಮಿಷ ಸಾಕು ಇಲ್ಲಿಂದ ಹಾಸ್ಪಿಟ್ಲಿಗೆ ರೀಚ್ ಆಗೋದಕ್ಕೆ. ಬಟ್ ಸ್ವಲ್ಪ ಬೇಗನೆ ಬಿಟ್ಟಿರ್ತೀನಿ, ಒಂದು 10 ನಿಮಿಷ. ಸೊ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಹೋಗೋಣ ಅಂತ. ಅಲ್ಲಿ ಹೋಗಿ ಸ್ಕ್ರಬ್ ಚೇಂಜ್ ಮಾಡಿ ಒಳಗಡೆ ಹೋಗಿ ಪೇಷಂಟ್ಸ್ನ ಮಾತಾಡಿಸಿ. ಸೊ ಟೈಮ್ ಆಗುತ್ತೆ ಹೆಚ್ಚು ಕಡಿಮೆ. ಮುಂಬೈನಲ್ಲಿ ಈ ಥರ ಖಾಲಿ ರೋಡು ಬೆಳಗ್ಗೆ ಸಿಗುತ್ತೆ. ಖಾಲಿ ರೋಡು ಎಲ್ಲ ಟೈಮಲ್ಲಿ ಸಿಗಲ್ಲ. ಸಂಜೆ ಮಾತ್ರ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಹೌದು. ಬಿಕಾಸ್ ಈ ಥರ ಖಾಲಿ ಪಿಲಿ ಟ್ಯಾಕ್ಸಿ ಅಂತ ಹೇಳಿದ್ನಲ್ಲ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನಿಲ್ಲಿಸ್ತಾರೆ ಸೈಡಿಗೆ. ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ನಾನು ನಿನ್ನೆ ಇಲ್ಲಿ ಕೆಳಗಡೆ ಬರಬೇಕಿತ್ತು, ಸೊ ಬಂದೆ. ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು, ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲನ್ನು ಜಗಿದು, ಕನ್ನಡ ಮಣ್ಣಲ್ಲಿ ಬೆಳೆದು ಈ ಮಣ್ಣಲ್ಲಿ ಮುತ್ತನು ತೆಗೆವ ಗಂಡು
ಮಂಡ್ಯದ ಗಂಡು ಮುತ್ತಿನ ಚೆಂಡು. ಸಿಗ್ನಲ್ ಇದೆ, ಯಾರೂ ಇಲ್ಲ. ವಿ ಕ್ಯಾನ್ ಗೋ. ಮತ್ತೆ 40 ಸೆಕೆಂಡ್ಸ್ ನಿಂತ್ಕೋಬೇಕು. ವಿ ಕಾಂಟ್ ವೇಟ್ ಫಾರ್ 40 ಸೆಕೆಂಡ್ಸ್. ಸೊ ಇಲ್ಲಿ ಅಲ್ಲಲ್ಲೇ ಸ್ವಲ್ಪ ಟ್ರಾಫಿಕ್ಸ್ ಇದೆ, ಸಿಗ್ನಲ್ಸ್ ಇಟ್ಟಿದ್ದಾರೆ. ಇವಾಗ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಇವಾಗ ಮಸ್ಗಾಂವ್ ಅಂತ. ಇದು ಮಸ್ಗಾಂವ್ ಡಕ್ ಕೂಡ ಅಂತಾರೆ, ಮಸ್ಗಾಂವ್ ಬಂದರ್ ಅಂತಾರಲ್ಲ. ಈಗ ಹಡಗು ಎಲ್ಲ ರೆಡಿ ಆಗೋ ಪ್ಲೇಸ್ ಇದು. ಅದು ಆ ಕಡೆ ಬರುತ್ತೆ, ರೈಟ್ ಸೈಡ್ಗೆ. ಸೊ ಎಲ್ಲ ಕಚಡ ಎಲ್ಲ ಹಾಕಿದ್ದಾರೆ ರೋಡಲ್ಲೇ. ಸ್ವಲ್ಪ ಗಲೀಜಿದೆ, ಸ್ವಲ್ಪ ಎಲ್ಲ ಜಾಸ್ತಿನೇ ಇದೆ. ಬಟ್ ಎತ್ತಾರೆ, ಮಾರ್ನಿಂಗ್ಸ್ ಎತ್ಕೊಂಡು ಹೋಗ್ತಾರೆ. ಬಾ ಸಂತು, ಬಾ ಫ್ರೇಮಲ್ಲಿ ಬಾ, ಒಂದೇ ಬಾ. ಬಂದ ನಮ್ಮಣ್ಣ ಸಂತು ಅಣ್ಣಗೆ ಜೈ. ಸಂತು ಅಣ್ಣ ನಿನ್ನೆ ಊರಿಗೆ ಹೋಗಿದ್ದ, ಊರಿಗೆ ಹೋಗಿ ಬಂದಿದ್ದಾನೆ. ಊರಿಗೆ ಹೋಗಿ ತ್ರಾಸು ಮಾಡ್ಕೊಂಬಂದಾನೆವ. ಫುಲ್ ಬಿಸಿಲಾಗ ತಿರುಗಾಡಿ ಮಕ್ಕ ಎಲ್ಲ ಕರಗ್ ಮಾಡ್ಕೊಂಡ ಬಂದಾನ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಈ ಪ್ರೇಮಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಲಾ 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 ಲಾ. ಇದು ಮುಂಬೈನಲ್ಲಿ ಅಂಡರ್ ಮೆಟ್ರೋ ಏನೋ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ. ಸೊ ಇದೆಲ್ಲ ಅಂಡರ್ ಮೆಟ್ರೋ ಕನ್ಸ್ಟ್ರಕ್ಷನ್ ಅನಿಸುತ್ತೆ. ಯಾಕೋ ಗಾಡಿ ಸೌಂಡ್ ಕಡಿಮೆ ಬಂತು. ಐ ಥಿಂಕ್ ಏನೋ ಪೆಟ್ರೋಲ್ ಖಾಲಿ ಆಗಿದೆಯಾ, ಹಂಗೆ ಆಗುತ್ತೆ. ಸೊ ಇವ್ರು ನಿಲ್ಲಿಸ್ತಾರಪ್ಪ ಬಸ್. ಅವ್ರು ಇಲ್ಲಿ ಲೆಫ್ಟ್ ಸೈಡಿಗೆ ನಿಲ್ಲಿಸಿದ್ರೆ ಹೋಗೋಕ್ಕಾಗಲ್ಲ, ಅದಕ್ಕೆ ಯಾವಾಗಲೂ ರೈಟ್ ಸೈಡಿಗೆ ಹೋಗ್ಬೇಕು. ಈ ಟ್ಯಾಕ್ಸಿದವ್ರನ್ನೂ ನಂಬೋಕ್ಕಾಗಲ್ಲ, ಯಾವಾಗಲೂ ಲೆಫ್ಟ್ ಸೈಡಿಗೆ ಹೋಗಿ ನಿಲ್ಲಿಸ್ಬಿಡ್ತಾರೆ. ಹಿಂಗೆ ಹೋಗ್ತಿರ್ತಾರ, ಯಾರ ಕೈ ಹಾಕಿದ್ರೆ ನಿಲ್ಲಿಸ್ಬಿಡ್ತಾರೆ. ಸೊ ವಿ ಕಾಂಟ್ ಟೇಕ್ ರಿಸ್ಕ್. ಅಣ್ಣ ಬಂದ, ಅಣ್ಣ ಹೋದ. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಮೋನೋ ರೈಲ್ ಅಂತ. ಇದು ಮೇಲ್ಗಡೆನೇ ಅಡ್ಡಾಡುತ್ತೆ. ಇದು ಮೆಟ್ರೋ ಥರ, ಬಟ್ ಮೆಟ್ರೋ ಅಲ್ಲ. ಅಲ್ಲಲ್ಲೇ ಸ್ಟಾಪ್ಸ್ ಇರುತ್ತೆ. ಸೊ ಇಲ್ಲೊಂದು ಸ್ಟಾಪ್ ಇದೆ ನೋಡಿ ಇವಾಗ. ಅದಾದಮೇಲೆ ನೆಕ್ಸ್ಟ್ ಮುಂದೆ ಹೋಗುತ್ತೆ. ಸೊ ಇದರಲ್ಲಿ ಒಂದು ಸರಿ ತಿರುಗಾಡಿದ್ದೀನಿ ನಾನು. ಮೋನೋ ರೈಲಲ್ಲಿ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಯಾವಾಗ ಎಲ್ಲಿ ಬಿದ್ದೋಗುತ್ತೆ ಅಂತ ಭಯ ಆಗ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಬೀಳಲ್ಲ ಅದು. ಇಟ್ ಈಸ್ ಅ ಸೇಫ್. ದನಗಳು ನೋಡಿ ಅಲ್ಲಿ ರೋಡ್ ಸೈಡಲ್ಲಿ ಕಟ್ಟಿದ್ದಾರೆ, ಹುಲ್ ತಂದು ಸ್ಟಾಕ್ ಮಾಡಿದ್ದಾರೆ. ಐ ಶುಡ್ ಗೋ ರೈಟ್ ಸೈಡ್. ಇದು ಮಹಾತ್ಮ ಗಾಂಧಿ ಹಾಸ್ಪಿಟಲ್. ಸೊ ಪರೇಲಲ್ಲಿದೆ. ಆಲ್ಮೋಸ್ಟ್ ಪರೇಲಲ್ಲಿ ಎಲ್ಲ ಥರ ಹಾಸ್ಪಿಟಲ್ಸ್ ಇದ್ದಾವೆ ಇಲ್ಲಿ. ಟಾಟಾ ಹಾಸ್ಪಿಟ್ಲು, KEM ಹಾಸ್ಪಿಟ್ಲು, ಆಮೇಲೆ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ ಎಲ್ಲ ಇದೆ. ಸ್ನೇಹಿತರೆ, ನಾನು ಕೆಲಸ ಮಾಡುವ ಹಾಸ್ಪಿಟ್ಲ್ ಬಂದಾಯಿತು. ಸೊ ನಾನು ಕೆಲಸ ಮುಗಿಸಿ ಮತ್ತೆ ಸಿಗ್ತೀನಿ.